ಈಗ ಹಟ್ಟಿಯನ್ನು ಇನ್ನು ಅವರೆಲ್ಲ ತೊಳಿತಾ ಇದ್ದಾರೆ, ಒಟ್ಟಿಗೆ ಅವರಿಗೆ ಸಹಾಯಕ್ಕೂ ಕೂಡ ಜನ ಇದ್ದಾರೆ. ಈ ಡಬ್ಬಗಳಲ್ಲಿ ನಾವು ನಾರ್ಮಲ್ ಆಗಿ ಹಿಂಡಿ ರೆಡಿ ಮಾಡಿ ಹಾಂ ತಂದು ಕೊಡೋದು. ಇದೆಲ್ಲ ಆಗ ಕೊಟ್ಟದ್ದು ಬೆಳಿಗ್ಗೆದ್ದು ರೌಂಡು. ಬೆಳಿಗ್ಗೆದಲ್ಲ? ಹೌದು. ನಿನ್ನೆ ರಾತ್ರಿ ಹಾಕಿದ ಕರು ಈಗ ನೋಡಿ ಫಸ್ಟ್ ಸತಿ ಹೊರಗಡೆ ಮೇಯ್ಲಿಕ್ಕೆ ಹೋಗ್ತಿರುವಂಥದ್ದಲ್ಲ ಸರ್? ಮೊದಲ ಇದು ಹೌದು, ಕರು ಮೇಯಲ್ಲ, ಕರು ಮಲಗ್ತದೆ. ಕರು ಇಲ್ಲೇ ಇರ್ತದ. ತಾಯಿಗೆ ಹಿಂಡಿ ತಿನ್ನಿಸಿದ್ದೇವೆ. ಈಗ ಹುಲ್ಲು ಬೇಕಾಗ್ತದೆ ಅದಕ್ಕೆ. ಇನ್ನೀಗ ಇದು ಹೊರಡ್ತದೆ ಅಲ್ವಾ? ಸ್ವಲ್ಪ ಇಲ್ಲೇ ಹತ್ತಿರ ಇರ್ತದೆ, ಹತ್ತಿರದಲ್ಲೇ ಮೇದು ಬರ್ತದೆ. ಹೌದು. ಬನ್ನಿ, ಇಲ್ಲಿ ಹಿಂಡಿ ಕೊಡುದು. ಹೌದು, ಇಲ್ಲಿ ಅಲ್ಲ ಮಾಡುದು. ಇಲ್ಲಿ ಬನ್ನಿ, ಒಳಗೆ ಬನ್ನಿ. ಈಗ ತಯಾರು ಮಾಡುವಂಥ ಜಾಗ. ಇಲ್ಲಿಗ ಮೇಯಲಿಕ್ಕೆ ಬಿಟ್ಟಿರುವಂತಹ ಗೋವುಗಳನ್ನು ಅವು ಬರುವಷ್ಟೊತ್ತಿಗೆ ಮಧ್ಯಾಹ್ನ ಬರ್ತವೆ ರಿಟರ್ನ್. ಇಂಥ ಸಂದರ್ಭದಲ್ಲಿ ಅವುಗಳಿಗೆ ಒಂದು ಹಿಂಡಿ ತಯಾರು ಮಾಡುವಂಥ ಚಪ್ಪಲಿ ಇರಲಿ, ಒಳಗೆ ಬನ್ನಿ, ಒಳಗೆ ಬನ್ನಿ, ಅದಿರಲಿ. ಹಿಂಡಿ ತಯಾರು ಮಾಡುವಂಥ ಜಾಗ, ಹಿಂಡಿ ಶಾಲೆ ಇದು. ನೋಡಿ, ಇದು ಹಿಂಡಿ ಅಂದರೆ ಇದೆಲ್ಲ ಧಾನ್ಯಗಳ ಪೌಡರ್. ಧಾನ್ಯಗಳ ಪೌಡರ್. ಹೌದು, ಇದು ಒಂದು ಡಬ್ಬ ಆ್ಯಕ್ಚುಲಿ ಮಾಡಿ ಇಟ್ಟಿದ್ದೆ. ಅಂದರೆ ಕೆಲಸ ಏನಾಗ್ತದೆ, ಈ ದನಗಳೆಲ್ಲ ಹೀಟಿ ಬರುವ ದೊಡ್ಡ ಹೋರಿ ಬೇಗ ಬರ್ತಾನೆ ಅಲ್ವಾ? ಅವನು ಬರಬೇಕಾದ್ರೆ ಅವನಿಗೆ 20 kg ಹಿಂಡಿ ಬೇಕಲ್ಲ. ಸೊ ಅದಕ್ಕೆ ಅದನ್ನು ಮೊದಲೇ ಮಾಡಿ ಇಟ್ಟಿರ್ತೇವೆ. ಓಕೆ, ಒಂದು ಎಕ್ಸ್ಟ್ರಾ ಇಟ್ಟಿರ್ತೇವೆ. ಇದು ಒಳ್ಳೆಯ ಪೌಷ್ಟಿಕಾಂಶಯುತ ಆಹಾರ. ಹೌದು, ಇದರಲ್ಲಿ ಸೋಯಾ ಜೋಳ ಪೌಡರ್. ಇದು ಹುಲ್ಲೆಲ್ಲ ಹಾಕುದಿಲ್ಲ, ಜಸ್ಟ್ ಇದುವೇ ಹಸಿ ಹುಲ್ಲು ಮೇಯ್ತಾರೆ ದನಗಳು. ಅವರಿಗೆ ಹಸಿ ಹುಲ್ಲುದ ಅಗತ್ಯ ಇರಲ್ಲ. ಈ ಒಣ ಹುಲ್ಲು ಬೇಸಿಗೆಗಾಲದಲ್ಲಿ ಹುಲ್ಲು ಕಡಿಮೆ ಆಗುವಾಗ ನಾವು ಇದನ್ನೇ ಕೊಡ್ತೀರಿ. ಅವಾಗ ಎಷ್ಟು ಗೋಣಿ ಬೇಕು ಸರ್ ದಿವಸಕ್ಕೆ? ದಿನಕ್ಕೆ 10 ಗೋಣಿ ಈಗ ಪ್ರೆಸೆಂಟ್ ಆಗ್ತಿದ್ದೇವೆ. 500 kg ಬೇಕು ದಿನಕ್ಕೆ. ಅಯ್ಯೋ, ನೋಡಿ ಹೀಗಿದೆ ಫುಡ್, ಕ್ಯಾಟಲ್ ಫುಡ್. ನೋಡಿ ಇಲ್ಲಿ, ನೋಡಿ ಕ್ಯಾಟಲ್ ಫುಡ್ ಈಗ ಕಾಣ್ತಾ ಇದೆ. ಕಮ್ ಅಂತ ಹೇಳ್ತಾ ಇದೆ ಸರ್. ಹೌದು, ಕಮ್. ನಿಮ್ಮ ತಿರುಪತಿ ಲಡ್ಡು ಸಹ ಸ್ಮೆಲ್. ಹೌದು, ಬಿಸ್ಕೆಟ್ ಸ್ಮೆಲ್ ಬರ್ತಾ ಇದೆ. ಇದರಲ್ಲಿ ಎಲ್ಲ ಜೋಳ, ಕಡಲೆ, ಉಪ್ಪು ಎಲ್ಲ ಹಾಕಿರ್ತಾರೆ. ನೋಡಿ ಹೇಗಿದೆ ಅಂತ, ಎಷ್ಟು ನೈಸ್ ಆಗಿದೆ ಸರ್. ಹೌದು, ಇದು ಅವರಿಗೆ ಈಗ ಸೆಟ್ ಆಗಿದ್ದಾರೆ. ಇದಕ್ಕೆ ಕಳೆದ ತುಂಬ ವರ್ಷದಿಂದ ಇದು ಹಾಕಿ. $500 kg ಬೇಕಲ್ಲ ದಿವಸಕ್ಕೆ? ಹೌದು, ಅಂದರೆ ಅವರೇಜ್ ಒಂದು ಬ್ಯಾಗಿಗೆ ಎಷ್ಟು ಸರ್? ಅದಕ್ಕೆ ₹1140. ₹1140. ಹೌದು, ಅಂದರೆ ನೀವು ಬರೀ ಗೋವಿಗೆ ದಿವಸಕ್ಕೆ 10,000 ಖರ್ಚು ಮಾಡ್ತೀರಾ? ಹೌದು, 11,400 ಆಯ್ತು ಈಗ. 11,400. ಹೌದು. ರಿಟರ್ನ್ ಏನಿಲ್ಲ? ರಿಟರ್ನ್ ಇದೆಯಲ್ಲ, ಪುಣ್ಯ ಇದೆಯಲ್ಲ. ಅದಷ್ಟು ಪುಣ್ಯ ಮಾತ್ರ ನಿಮಗೆ ಇದು, ಅದೇ ಅಲ್ಲ ಮುಖ್ಯ. ನಾವೇನು ಬದುಕ್ತಿದ್ದೇವೆ ಈ ಭೂಮಿಯಲ್ಲಿ. ಓಕೆ, ಇದು ಪ್ರತಿದಿನ ಉಂಟಲ್ಲ, ಆ ಮೇಲ್ನವನ ಒಂದು ಗಿಫ್ಟ್ ಅಲ್ಲ. ಈಗ ಸರ್ ನೀವು ಹಿಂಡಿಯನ್ನು ರೆಡಿ ಮಾಡ್ಕೊಂಡಿದ್ದೀರಿ. ಹೌದು, ಇದನ್ನೀಗ ಇದು ರೆಡಿ ಮಾಡಿ ಹೀಗೆ ಈ ಥರ ರೆಡಿ ಮಾಡೋದು. ನೋಡಿ ಈ ಥರ ಆ ಥರ ಗಟ್ಟಿ ಆಗ್ತದಲ್ಲ? ಹೌದು, ರಾಗಿ ಮುದ್ದೆ ಥರ. ಅದನ್ನೆಂತ ಮಾಡ್ತೀರಿ, ಹೇಗೆ ಕೊಡ್ತೀರಿ? ಅದು ಹಾಕ್ತಾ ಹೋಗ್ತೇವೆ ಲೈನಲ್ಲಿ. ಅದರ ಹಾಕೊಂಡು ಹೋಗ್ತೀರಿ, ಅಲ್ಲಿ ತಿಂತದೆ. ಹೌದು, ಓಕೆ. ನೋಡಿ ಈ ಥರ ಇರ್ತದೆ ನೋಡಿ. ಎಸ್, ಅದು ಅಲ್ಲೇ ಗಟ್ಟಿ ಆಗ್ತದೆ ಸರ್? ಇಲ್ಲ, ನಾವು ಅದು ಮಿಕ್ಸ್ ಮಾಡಿ ಗಟ್ಟಿ ಮಾಡಿ ಬಿಡ್ತೇವೆ. ಅದನ್ನು ಮಿಕ್ಸ್ ಮಾಡಬೇಕಲ್ಲ? ಓಕೆ, ನೀರಲ್ಲಿ ಅದನ್ನು ಹೀಗೆ ಮಿಕ್ಸ್ ಮಾಡಬೇಕು. ಹೌದು, ಮಾಡ್ತೇನೆ ನಾನು. ಅದು ಪುನಃ ಹಾಕ್ಬೇಕು ಅದಕ್ಕೆ. ಈ ರಾಗಿ ಮುದ್ದೆ ಥರ ಮಾಡಬೇಕು. ಅದು ರಾಗಿ ಮುದ್ದೆ ಥರ ಅಲ್ಲ? ಹೌದು, ಒಂದು ನಿಮಿಷ. ನೋಡಿ ಹೇಗೆ ಮಿಕ್ಸ್ ಮಾಡಬೇಕು, ಚಂದ ರಾಗಿ ಮುದ್ದೆ ಥರ ಬರಬೇಕಿದು ಅಲ್ವಾ ಸರ್? ಹೌದು. ನೀರು ಎಷ್ಟು ಹಾಕಬೇಕು ಅಂತ ಲೆಕ್ಕಾಚಾರ? ಅದಕ್ಕೆ ಲೆಕ್ಕಿದೆ. ಒಂದು ಅರ್ಧ ಡಬ್ಬಿಗೆ ಅರ್ಧ ಡಬ್ಬಿಗೆ ಸ್ವಲ್ಪ ಕಡಿಮೆ ಇಡ್ತೇವೆ. ಮತ್ತೆ ಅದನ್ನು ಟೈಟ್ ಮಾಡ್ತಾ ಹೋಗುದು ಇನ್ನು ಇದನ್ನಲ್ಲ? ಹೌದು. ಇದು ಕೆಲಸದವ್ರಿಗೆ ಹೇಳಿದರೆ ಅವರೊಂದು 20 ಡಬ್ಬ ಮಾಡಬೇಕಾದ್ರೆ ಅರ್ಧ ದಿನ ಬೇಕು ಅವರಿಗೆ ಇದನ್ನು ಮಾಡೋಕ್ಕೆ. ಸೊ ನಾವು ಇದನ್ನೊಂದು 1/4 ಗಂಟೆಯಲ್ಲಿ ಮಾಡಿಬಿಡ್ತೇವೆ. 1/4 ಗಂಟೆ ಆಗುವಾಗ? ಹೌದು, 20 ನಿಮಿಷ ಮ್ಯಾಕ್ಸಿಮಮ್ ಸಾಕು. 20 ಡಬ್ಬ ಮಾಡಲಿಕ್ಕೆ. ಸಂಜೆ ಕಂಟಿನ್ಯೂಸ್ ಮಾಡಲಿಕ್ಕೆ 3 ಟರ್ಮ್ ಆಗಬೇಕು. ಇನ್ನು ಮಧ್ಯಾಹ್ನ ನಂತರ 3 ಟರ್ಮ್ ಆಗಬೇಕಲ್ಲ? ಹೌದು. ನಮ್ಮದು ಒಂದು ಸಣ್ಣ ಅಳಿಲು ಸೇವೆ ಅಲ್ವಾ ಸರ್? ಅದೇ ಹೇಳಿದಲ್ಲ, ಇದು ಈ ಈ ನಮ್ಮ ಪಿತೃಪಕ್ಷದಲ್ಲಿ ನೀವೆಲ್ಲ ಮಾಡುವ ಅಳಿಲು ಸೇವೆ ಅದೊಂದು ಪಿತೃಗಳಿಗೆ ಸಲ್ತದೆ.
ಇವತ್ತು ನೋಡಿ ನಾವು ಗೋವಿನ ಒಂದು ಈ ಸೇವೆಯಲ್ಲಿ ತೊಡಗುವುದರಿಂದ ಹಿರಿಯರಿಗೆ ಸ್ವಲ್ಪ ಶಾಂತಿ ಸಿಗ್ಬೋದೇನೋ. ಹಾಂ, ಹಿರಿಯರ ಆತ್ಮಕ್ಕೆ. ಆತ್ಮಕ್ಕೆ. ಒಂದು ನಿಮಿಷ ಹಾಗೆಲ್ಲ ಬೀಳ್ತದೆ, ಒಂದು ನಿಮಿಷ. ಇದು ಈಚೆಗೂ ಬೀಳ್ತದೆ ಹೊರಗಡೆ. ಹೌದು, ಇದು ಬಹಳ ವರ್ಷಗಳ ನ್ಯಾಕಲ್ಲು ಇದು. ಹೌದು. ಇದು ನಾವೆಲ್ಲ ಕೆಲಸದವರು ಕೆಲಸ ಮಾಡೋ ನೋಡಿ ನೋಡಿ ನಾವು ಇಂಪ್ರೂವೈಸ್ ಮಾಡಿಕೊಂಡು ನೀವೇ ಶುರು ಮಾಡಿದ್ರಿ ಮತ್ತೆ. ಅಂದರೆ ಈಗ ಜನರು ಇಲ್ಲದಾಗ ಮಜಬೂರಿ ಮತ್ತೆ ಮಾಡಿ ಮಾಡಿ ಈಗ ಅಭ್ಯಾಸ ಆಗಿದೆ ಅಲ್ಲ. ಈಗ ಅವರಿಗಿಂತ ಫಾಸ್ಟ್ ನಾವು ಮಾಡ್ತೇವೆ. ಈಗ ನಮಗೆ ಒಂದು ಅದರೊಟ್ಟಿಗೆ ಒಂದು ಭಕ್ತಿ ಮತ್ತು ಪ್ರೀತಿ ಮಿಕ್ಸ್ ಆಗಿರ್ತಲ್ಲ. ಹೌದೌದು. ಇದು ಹೀಗೆ ಈಗ ಇಟ್ಟು ಬಿಡೋದು ಅಲ್ಲ ಸರ್? ಇನ್ನು ಅವರು ಮತ್ತೆ ಬರುವಾಗ ಹಾಕುದು ಅಲ್ಲ. ಓಕೆ. ಮುಕ್ಲೆ ಪತ್ಲೆ ಮುಲೆ ಪತ್ಲೆ. ಎಲ್ಲ ನಮ್ಮ ಕೈಯನ್ನು ಎಕ್ತವೆ. ಅದು ಅವರಿಗೆ ಈ ಪ್ರತಿಯೊಂದು ಧಾನ್ಯದು ವ್ಯಾಲ್ಯೂ ಗೊತ್ತಿದೆ ಅಲ್ಲ. ಅಂದರೆ ಈ ಫುಡ್ಡು ಯಾಕೆ ಬೇಕು ಅವರಿಗೆ ಅಂತ ಅವ್ರಿಗೆ ಗೊತ್ತಿದೆ ಅಲ್ಲ. ಸೊ ನಮಗೆ ಮನುಷ್ಯರಿಗೆ ಏನಂತ ಹೇಳಿದ್ರೆ ನಾವು ಅರ್ಧ ಬಿಸಾಡ್ತೇವೆ. ಹೇಳಿ, ನನ್ನ ಕೈಲಿ ಇಲ್ಲಿ ಸ್ವಲ್ಪ ಉಂಟು. ಇದೆ ತಿನ್ನ. ಬೇಡ ಏಳು ಸಿಕ್ಕಿಲ್ಲ ಅವರಿಗೆ. ಒಂದು ರೌಂಡ್ ಆಗಿದೆ, ಅವಳು ಅರ್ಧ ಡಬ್ಬ ಹಿಂಡಿ ತಿಂದಾಯಿತು. ಅರ್ಧ ಡಬ್ಬಿಯಾ? ಹಾಗೆ ಅದು. ಅವಳು 10 kg ತಿಂದಾಗಿದೆ, ಅವಳಿಗೆ ಒಂದು ರೌಂಡ್ ಆಗಿದೆ. ಓಕೆ ನೋಡಿ, ಕರವನ್ನು ಕರ್ಕೊಂಡು ಬಂದದ್ದು ನೋಡಿ. ಕರ್ಕೊಂಡು ಬಂದಲ್ಲ, ಅಲ್ಲೇ ಇತ್ತಲ್ಲ ಅಲ್ಲಿ. ಸ್ವಲ್ಪ ನೀರು ಹಾಕಿದಾರ. ನೋಡ್ಬೋದು ನಾವು ಇಲ್ಲಿ. ಅದೊಂಥರ ಹೆಡೆ ಥರ ಕಾಣ್ತದೆ, ನಾಗನ ಹೆಡೆ ಅದ ಸರ್? ಹೌದು, ನಾಗನ ಹೆಡೆ. ಇದರ ಪಾದದ ಅದಕ್ಕೆ ಇದರಲ್ಲಿ ಏನು ಗೋವಿನ ಬಗ್ಗೆ ವರ್ಣನೆ ಮಾಡುತ್ತಾ, ಗೋವಿನ ಪಾದದಲ್ಲಿ ನಾಗರಾಜ ಅಂತ ಹೇಳ್ತಾರೆ. ನಾಗರಾಜ ಗೋವಿನ ಪಾದದಲ್ಲಿ ಇದೆ ಅಂತ ನೋಡಿ. ಇಷ್ಟು ಜಾಗದಲ್ಲಿ ಅದು ಹೆಜ್ಜೆ ಗುರುತುಗಳನ್ನ ನೋಡಿ, ಎಷ್ಟು ಗೋವುಗಳು ಹೋಗಿದೆ, 650 ಗೋವುಗಳ ಚದುರಿಕೊಂಡು ಹೋಗಿದೆ. ಬಟ್ ಅದರ ಹೆಜ್ಜೆ ಗುರುತನ್ನು ಕಾಣಬಹುದು ಕರೆಕ್ಟಾಗಿ. ಇದೆಲ್ಲ ಗೋವುಗಳು ಮೇಯ್ತಾ ಇರುವಂಥ ಜಾಗ. ಇದು ಆರ್ಮಿ ಲ್ಯಾಂಡ್ ಸರ್ ಇದು? ಹೌದು. ಇದರಲ್ಲಿ 150 ಎಕರೆ ಜಮೀನು ಕೋಸ್ಟ್ ಗಾರ್ಡ್ಗೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 998 ಎಕರೆ ಸರ್ಕಾರಿ ಜಮೀನುಗಳಿವೆ. ಓಕೆ. ಅದು ನಾಗಾರ್ಜುನ ಕೆಮಿಕಲ್ ಅಂಡ್ ಫರ್ಟಿಲೈಸರ್ಗೆ ಅಂತ ಹೇಳಿ. ಸದ್ಯಕ್ಕೆ ಇಲ್ಲಿ ಯಾವುದೇ ಕೈಗಾರಿಕೆಯನ್ನು ಇಲ್ಲ. 30 ವರ್ಷ ಮೊದಲು ಎಕ್ವೈರ್ ಆಗಿತ್ತು. 30 ವರ್ಷ ಮೊದಲೇ? ಹೌದು. ಇದು ತಗ್ಗು ಜಮೀನು, ಇಲ್ಲೆಲ್ಲ ನೀರು ನಿಲ್ಲುವ ಭೂಮಿಗಳಿದ್ದಲ್ಲ. ನೀರು ನಿಲ್ಲುವ ಭೂಮಿಗಳು. ಹೌದು. ಸೊ ಮಳೆಗಾಲದಲ್ಲಿ ನೀರು ನಿಲ್ತದೆ, ಆದರೆ ಬೇಸಿಗೆಯಲ್ಲಿ ನೀರು ಆವಿ ಆಗುವಾಗ ಇಲ್ಲೆಲ್ಲ ಲೆವೆಲ್. ಹೌದು, ಇಲ್ಲೆಲ್ಲ ಲೆವೆಲ್ ಇರ್ತದ ಜಾಗ. ಹೌದು, ಇಲ್ಲೆಲ್ಲ ನೀರು ಒಣಗುವಾಗ ಹುಲ್ಲು ಜಾಸ್ತಿ ಇರ್ತದೆ ಸ್ವಲ್ಪ. ಓಕೆ. ಅವರಿಗೆ ಮೇಲಿಕ್ಕೆಲ್ಲ ಒಂದು ಗೋವುಗಳಿಗೆ ಒಳ್ಳೆ ಪ್ರಾಶಸ್ತ್ಯ ಅದು ಹೇಳಿ ಮಾಡಿಸಿದಂಥ ಸ್ಥಳ ಅಲ್ವಾ? ಹೌದು. ಎಲ್ಲ ಕಾಲು ಜಾರ್ತದೆ, ಸ್ವಲ್ಪ ಸ್ಲಿಪ್ಪರ್ ಇರ್ತದೆ. ಈ ದನಗಳು ಇದರಲ್ಲಿ ಹೋಗ್ತಾರೆ. ದನಗಳು ಇದರಲ್ಲಿ ಹೋಗ್ತಾವಲ್ಲ? ಹೌದು. ಆ ಕಡೆಯಿಂದ ಹೋಗ್ಬೋದು, ಅಲ್ಲಿ ನೀರು ಜಾಸ್ತಿ ಇದೆ. ಇಲ್ಲಿ ಆ ಕಡೆಯಿಂದ ಅದು ತುಂಬ ನೀರು, ಇಷ್ಟು ತನಕ ನೀರು ಇರ್ತದೆ. ಸೊ ನಾವು ಅದರಲ್ಲಿ ಹೋಗ್ತೇವೆ. ಅದು ಈ ಲೇಬರ್ಗಳೆಲ್ಲ ಅದರಲ್ಲಿ ಹೋಗುದಿಲ್ಲ. ನಾವು ಅಲ್ಲಿಂದಲೇ ಮೊದಲು ದನ ಕೊಂಡೋಗ್ತಿದ್ವಿ, ಆಗ ಅದರಲ್ಲಿ ಒಟ್ಟಿಗೆ ಹೋಗ್ತಿದ್ವಿ ನಾವು. ಇಷ್ಟು ನೀರು ನಿಂತಿದೆ. ಇಲ್ಲಿ ತುಂಬ ಗುಂಡಿ ಇದೆ ಸರ್? ಹೌದು. ಇಲ್ಲ, ಇಷ್ಟೇ ಅಷ್ಟೇಯಾ? ಅದಕ್ಕೆ ಹೇಳಿ ನಾನು ಅಲ್ಲಿಂದ ಹೋಗುವ ಅಂತ. ಆ ಕಡೆ ಟ್ರ್ಯಾಕಿಂದ ಹೋದ್ರೆ ಸ್ವಲ್ಪ ದೂರ ಆಗ್ತದೆ. ಸ್ವಲ್ಪ ದೂರ ಆಗ್ತದೆ. ಪರವಾಗಿಲ್ಲ, ಇಲ್ಲಿ ಇಷ್ಟು ಬಂದಿದ್ದೀವಲ್ಲ. ಹೌದು. ಇಷ್ಟು ಬಂದ ಮೇಲೆ ಮುಂದಕ್ಕೆ ಹೋಗುವ. ಮೆಲ್ಲ. ನಿಮ್ಮ ಪ್ಯಾಂಟ್ ಒದ್ದಾಗ್ತದೆ ಮಾತ್ರ. ಹಾಗೆ ತೊಂದರೆ ಇಲ್ಲ. ಗೋವುಗಳು ಹೀಗೆ ಮೇಯ್ತಾ ಹೋಗ್ತದೆ ಮುಂದೆ. ಒಂದು ದೊಡ್ಡ ತಂಡ ಮುಂದೆ ಹೋಗಿದೆ. ಅಲ್ಲಿ ರೈಲ್ವೆ ಸ್ಟೇಷನ್ ಇದೆ, ಇಲ್ಲಿ ಮುಂದೆ ತೋಕೂರು ಸ್ಟೇಷನ್ ಅಂತ. ಅದರ ಆಚೆ ಕಡೆ ಜೌಕಟ್ಟೆ ಅಂತ ಊರಿದೆ, ಈ ಕಡೆ ಪೇಜಾವರ. ಸೊ ಬಲಬದಿ ಈ ಕಡೆ ಆಚೆ ಹೋದರೆ ಪೊರ್ಕೋಡಿ ಸಿಗುತ್ತೆ. ಸೊ ಇಲ್ಲಿ ರೈಲ್ವೆ ಹಳಿ ಈ ಕಡೆ ಇದನ್ನು 998 ಎಕರೆ ಸರ್ಕಾರಿ ಜಮೀನಿದೆ. ಇಲ್ಲಿ ಇದೆಲ್ಲ ಮೇಯ್ತಾ ಇರ್ತದೆ. ಅದರಲ್ಲಿ 150 ಎಕರೆ ಜಮೀನು ಕೋಸ್ಟ್ ಗಾರ್ಡ್ನವರಿಗೆ ಕೊಟ್ಟಿದ್ದಾರೆ. ಸೊ ಅವರು ಗೋಡೆ ಕಾಂಪೌಂಡ್ ವಾಲ್ನ ಕೆಲಸ ಮಾಡ್ತಿದ್ದಾರೆ ನೋಡಿ ಇಲ್ಲೆಲ್ಲ. ಈಗ ಗೋವುಗಳೆಲ್ಲ ನೋಡಿ ಅಲ್ಲಿ ಇದಾವೆ. ಈಗ ಹೌದು, ಈಗ ಮೇಯ್ತಾ ಹೋಗ್ತಾ ಮುಂದೆ ಹೋಗ್ತಾ ಉಂಟು. ಅದೆಲ್ಲ ಈಗ ಅಲ್ಲಿ ಹೋಗ್ತದೆ ಮುಂದೆ ಆ ಕಡೆಗೆ. ಸೊ ಅಲ್ಲಿ ಕೊಕ್ಕರೆಗಳೆಲ್ಲ ಅವ್ರನ್ನ ಫಾಲೋ ಮಾಡ್ತದೆ. ಮೇಲೆ ಏನಾದರೂ ಹುಳಗಳೆಲ್ಲ ಇದ್ರೆ ಅದನ್ನು ಕ್ಲೀನ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲೆಲ್ಲ ಇದು ನೇಚರೇ ರೀಸೈಕ್ಲಿಂಗ್ ಎಲ್ಲ ಪ್ರಕೃತಿಯಿಂದ. ಹೌದು. ಎಲ್ಲ ನಷ್ಟಕ್ಕೆ ತಾನೇ. ಹೌದು. ನೇಚರ್ ಪ್ರೋಸೆಸ್ ಏನಿದೆ ಅದನ್ನ ಪ್ರಕಾರ ನಡೆಯುವಂಥದ್ದು. ಹೌದು. ಅಂದರೆ ನಾವು ಮತ್ತೆ ಬಂದದ್ದು, ಪ್ರಕೃತಿ ಮೊದಲಲ್ಲ. ಅಬ್ಸಲ್ಯೂಟ್ಲಿ. ಅದು ನಾವು ಅವರ ಜಾಗಕ್ಕೆ ಆಕ್ರಮಣ ಮಾಡ್ತಾ ಹೋದ್ವಿ ಅಷ್ಟೇ. ಅಂತೂ ನಿಮಗೆ ಹೇಳಿ ಮಾಡಿಸಿದಂತಹ ಒಂದು ಸ್ಥಳ ಮತ್ತು ಈ ಒಂದು ಗೋವುಗಳ
ಹೌದು. ಈಗ ಇವನ್ 150 ಎಕರೆ ಜಾಗ ಸರ್ಕಾರಿ ಕೋಸ್ಟ್ ಗಾರ್ಡ್ ಕೊಟ್ಟಿದ್ದಾರೆ. ಅವರ ಪ್ರಾಜೆಕ್ಟ್ ಈಗ 4 ವರ್ಷದಿಂದ ಅವ್ರಿಗೆ ಗೋಡೆ ಕೆಲಸ ಆಗ್ತಾ ಉಂಟು. ಇನ್ನೊಂದು 5 ವರ್ಷ ತನಕ ಏನಾಗಲಿಕ್ಕಿಲ್ಲ. ಅಷ್ಟೊತ್ತಿಗೆ ಬಾಕಿ ಜಾಗ ಸಹ ಉಂಟು. ನಾಗಾರ್ಜುನ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್. ಹೌದು. 998 ಎಕರೆ ಜಮೀನಿತ್ತು. 998 ಎಕರೆ ಜಮೀನು. ಅದ್ರಲ್ಲಿ 150 ಎಕರೆ ಕೋಸ್ಟ್ ಗಾರ್ಡ್ ಅವರಿಗೆ ಕೊಟ್ಟಿದ್ದಾರೆ ಸರ್ಕಾರ. 150 ಎಕರೆ ಅಲ್ಲ? ಹೌದು. ಓಕೆ. ಭಾಳ ಒಂದು ಖುಷಿ ಆಗುತ್ತಲ್ಲ ಇಲ್ಲಿ ಒಂದು ನೇಚರ್ ಬಂದಾಗ. ಈ ಮಂಗಳೂರಿಗೆ ಇಷ್ಟ ಹೇಳಿದ್ರಿ ಡಿಫೆನ್ಸ್ ಲ್ಯಾಂಡ್ ಅಂತ. ಆಕ್ಚುಲಿ ಡಿಫೆನ್ಸ್ ಲ್ಯಾಂಡ್ ಒಳಗೆ ಉಳಿದವ್ರನ್ನ ಹೋಗ್ಲಿಕ್ಕೆ ಹಾಗೆ ಪರ್ಮಿಷನ್ ಇದೆಯಾ? ಅದು ಗೊತ್ತಿಲ್ಲ. ಅದು ಮುಂದೆ ಅವರು ರಿಸ್ಟ್ರಿಕ್ಟ್ ಮಾಡ್ಬೋದು. ಆದ್ರೆ ಇವಾಗಂತೂ 1000 ಎಕರೆಯಲ್ಲಿ 15% ಜಮೀನು ಮಾತ್ರ ಅಲ್ಲ ಹೋಗುದು ಇದಕ್ಕೆ. ಓಕೆ. ಸೊ ಇನ್ನು 85% ಜಮೀನು ಇದೆ. ಆ ಕಡೆ ಅದನ್ನು ಮೇಯಿಸ್ಬೋದು ಅವರಿಗೆ. ಸೊ ನಮಗೆ ಅದೇನು ಅಷ್ಟೊತ್ತಿಗೆ ಆಗುವಾಗ ಇದು ಫಿನಾನ್ಷಿಯಲಿ ಇಂಡಿಪೆಂಡೆನ್ಸ್ ಆದರೆ ಅದನ್ನು ಮತ್ತೆ ನಾವು ಒಂದು 5-10 ಎಕರೆಯಲ್ಲಿ ಇಟ್ಕೊಂಡು ಮ್ಯಾನೇಜ್ ಮಾಡುವ ಶಕ್ತಿ ಬರ್ಬೋದು ಅಂತ. ಯಾಕಂದರೆ ಜನರೆಲ್ಲ ಸೇರಿದರೆ. ಈಗ ನೀವು ಹೇಳಿದ್ರಿ ನಿಮ್ಮ ಹತ್ರ ಇರುವ ಲ್ಯಾಂಡ್ ಈಗ 38 ಎಕರೆಯನ್ನು ನೀವು ಹೇಳಿದ್ರಿ. ಅದರಲ್ಲಿ ಮೇಯಿಸ್ಲಿಕ್ಕೆ ಆಗುದಿಲ್ಲ? ಅದು ಸಾಕಾಗಲ್ಲ ನೋಡಿ. ಇವರಿಗೆ ಇದು ನಂಬರ್ಸ್ ತುಂಬ ದೊಡ್ಡದು. ಆವ್ರೇಜ್ ಒಂದು 10 kg ಫುಡ್ ಇವರು ತಿಂದರೆ 650 ದನಕ್ಕೆ ದಿನಕ್ಕೆ ಎಷ್ಟು kg ಬೇಕು? ಅಷ್ಟು kg ಒಂದು ವರ್ಷಕ್ಕೆ ಸುಮಾರು 2 ಲಕ್ಷ ಮೇಲೆ kg ಬೇಕು ಆಹಾರ. ಅಷ್ಟು ರೀಪ್ರೊಡಕ್ಷನ್ ಎಲ್ಲಿ ಆಗ್ತದೆ? ಹೌದೌದು. ಅದಕ್ಕೆ ಎಷ್ಟು ಬೇಕು ಲ್ಯಾಂಡ್? ಸೊ ಅಷ್ಟನ್ನು ಸುಲಭ ಅಲ್ಲ ಅದೆಲ್ಲ. ಈಗ ನಾನು ಕೇಳೋದು, ನೀವೀಗ ಇದು ನಿಮ್ಮ ಕುಟುಂಬಸ್ಥರು ನಿಮ್ಮ ಹಿರಿಯರಿಂದ ಬಂದ ಜಾಗನ ನೀವೇ ಪರ್ಚೇಸ್ ಮಾಡಿದ್ದು? ನಾವು ವ್ಯಾಪಾರ ಮಾಡ್ತೀರಾ ಪರ್ಚೇಸ್ ಮಾಡ್ತಿದ್ವಿ. ಯಾವಾಗ? ಅವತ್ತು 2003-2002. ಎಷ್ಟು ಹೆಸರು ಆಗಿನ ಕಾಲಕ್ಕೆ? ಸುಮಾರು ಆಗಿರ್ಬೋದಲ್ಲ? ಹೌದು. ಆಗ ಏನಷ್ಟು ದೊಡ್ಡ ರೇಟ್ ಇರಲಿಲ್ಲ ಭೂಮಿಗೆಲ್ಲ. ಆಗ ಎಕರೆಗೆ 3 ಲಕ್ಷದಾಗೆ ಸಿಗ್ತಿತ್ತು. ಎಕರೆಗೆ? ಹಾಗೆ. ಆ ಸಮಯದಲ್ಲಿ ತಗೊಂಡಿದ್ವಿ. ಬಹುಶಃ ದೇವರಿಗೆ ಈಗ ಈ ಥರ ಆಗಬೇಕು, ಇದೆಲ್ಲ ಬೇಕು ಅಂತ ಇರ್ಬೋದು. ಅದಕ್ಕಾಗಿ ಇದೆಲ್ಲ ವ್ಯವಸ್ಥೆಗಳ ನಮ್ಮ ಹತ್ರ ಮೊದಲೇ ಮಾಡಿಸಿಟ್ಟಿದ್ದಾರೆ. ಸೊ ಓವರ್ ಪೀರಿಯಡ್ ಒಂದು ಇದೆ. ಎಲ್ಲರ ಸಾರ್ವಜನಿಕರು ಸೇರಿ ಇದು ರನ್ ಮಾಡ್ಬೋದು. ಓಕೆ. ಆ ಹೊತ್ತಿಗೆ ಇದನ್ನು ಇನ್ನು ಜಾಸ್ತಿ ಶಕ್ತಿ ಸೇರ್ಬೋದು. ಇದಕ್ಕೆ ಸೇರಿ ಇದೊಂದು ಗೋವುಗಳಿಗೆ ಏನಾದರೂ ಒಂದು ವ್ಯವಸ್ಥೆಗಳಾಗ್ಬೋದು. ಆಗಿಲ್ಲ ಅಂದರೆ ಏನು ಮಾಡೋದು? ದೇವರಿದ್ದಾರೆ ಏನಂತ ಅವ್ರು ತೋರಿಸ್ತಾರೆ. ಅವರ ಮಕ್ಕಳು, ನಮ್ದಲ್ಲ. ನಾವು ಖಾಲಿ ಕೇರ್ ಟೇಕರ್ ಈಗ, ಟೆಂಪರರಿ. ನಟ ತುಂಬ ಜನ ಕೇಳ್ತಾರೆ ನಿಮ್ಮ ನಂತರ ಯಾರು? ಅದೇ ನಮ್ಮ ನಂತರ ಯಾರು ನಮಗೆ ಅದು ಏನು ಗೊತ್ತು? ನಾನು ಇದಕ್ಕೆ ಬರ್ತೇನೆ ನನಗೆ ಗೊತ್ತಿರಲಿಲ್ಲ. ಹೌದೌದು. ನಾನು ಈ ಥರ ಕೆಲಸ ಮಾಡಬೇಕಂತ ನನಗೆ ಗೊತ್ತಿರಲಿಲ್ಲ. ಆದರೆ ಒಂದು ಫಸ್ಟಿಗೆ ಗೊಬ್ಬರ ಎತ್ತುವಾಗ ದೇವರ ಹತ್ರ ಕೇಳಿ, ದೇವರು ಇದೆಂಥ ಪರಿಸ್ಥಿತಿ ತಂದ್ರಿ ನನಗೆ, ಆದರೆ ಇಲ್ಲಿ ಸಹ ನಾನು ಹೆಸರು ಮಾಡಿ ತೋರಿಸ್ತೇನೆ ಅಂತ ಹೇಳಿದೆ ದೇವರ ಹತ್ರ. ಹಾರ್ಡ್ ವರ್ಕ್ ಮಾಡುವಾಗ ಅದಕ್ಕೆ ಅದರಾದ ಒಂದು ಡೆಡಿಕೇಶನ್ ಇರ್ತದೆ. ಸೊ ದೇವರ ಹತ್ರ ಹೇಳಿದೆ, ಎಲ್ಲೂ ಹಾಕ ನೀವು ಅಲ್ಲಿ ನಾನು ಹೆಸರು ಮಾಡಿ ತೋರಿಸ್ತೇನೆ ಅಂತ. ಹಾಂ, ನಂಬಿಕೆ. ಒಳ್ಳೆ ಕೆಲಸ ಮಾಡ್ತಿದ್ದೇವೆ. ಹಾಗೆ ಒಳ್ಳೇದಾಗ್ಲಿ. ನಮ್ಮದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಹಾಗೆ ನಾವು ಕೂಡ ವೀಕ್ಷಕರೇ ನಾವು ಕೂಡ ಕೇಳ್ತಾ ಇದ್ದೀವಿ. ಇವರು ತುಂಬಾ ಒಂದು ಕಷ್ಟಪಟ್ಟು ಈ ಒಂದು ಗೋವಿನ ಇದನ್ನು ಮಾಡ್ತಾ ಇದ್ದಾರೆ. ನಿಮ್ಮಿಂದಾದ ಒಂದು ಸಹಾಯವನ್ನ, ಗೋವುಗಳ ಸಮಾಜ ಮುಂದೆ ಬರಬೇಕು. ಸಮಾಜ ಎಲ್ಲ ಒಂದಾಗಬೇಕು. ಖಾಲಿ ಮನೇಲಿ ಕುತ್ಕೊಂಡು ಹಿಂದುತ್ವ ಆರೆಂಜ್ ಫ್ಲಾಗ್ ಇಟ್ಕೊಂಡು ಏನಾಗುದಿಲ್ಲ. ಹೌದು. ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ಉಳಿಬೇಕು. ಎಲ್ಲಿ ಗೋವುಗಳಿಗೆ ರಕ್ಷಣೆ ಇಲ್ಲ ಅಲ್ಲಿ ಸ್ವಲ್ಪ ಆದರೂ ಏನು ಪ್ರಯತ್ನ ಮಾಡ್ತೇವೆ ಅಲ್ಲಿ ಸಹಕರಿಸಬೇಕು ಜನರು. ಎಲ್ಲರಿಗೆ ಬಂದು ಕೆಲಸ ಮಾಡೋಕ್ಕಾಗಲಿಕ್ಕಿಲ್ಲ. ಇದುವೇ ನಿಜವಾದ ಗೋರಕ್ಷಣೆ ಅಂತ ಹೇಳ್ತೀರಿ ನೀವು? ಮತ್ತೇನು ಗೋರಕ್ಷಣೆ? ಇದೇ ಗೋರಕ್ಷಣೆ. ಒಂದು ದಿನ ಹೋಗಿ ಹೊಡೆದು ಬಂದು ಮತ್ತೆ ಅದನ್ನು ಕೊಂಡೋಗಿ ಎಲ್ಲ ಕೊಟ್ಟು ಅದು ಪುನಃ ಅಲ್ಲಿಂದ ಪುನಃ ಕಸಾಯಿಖಾನೆಗೆ ಹೋಗುದಲ್ಲ. ಆ ಥರದ ಒಡೆದಾಟ ಬಡದಿಂದ ಯಾವ ಪ್ರಯೋಜನ ಇಲ್ಲ. ಅದರಲ್ಲಿ ನಮ್ಮ ಹುಡುಗರು ಹಾಳಾಗ್ತಾರೆ. ಈಗ ನಾವು ಎಲ್ಲ ಮರ್ಚನೆ ಮಾಡಿದ್ವಿ. ಈಗ ನಮಗೆ ಅಲ್ಲಿ ಊರುಗಡೆ ಸ್ವಲ್ಪ ತೊಂದರೆ ಇದೆ. ಅಲ್ಲಿ ಪಬ್ಲಿಕ್ ಅದನ್ನು ದನಗಳನ್ನು ಆಚೆ ಓಡಿಸ್ತಾರೆ. ವರ್ಕರ್ಸ್ ಅಷ್ಟು ಅಕ್ಯುರೇಟ್ ಇಲ್ಲ, ಎಫಿಷಿಯನ್ಸಿ ಇಲ್ಲ, ಅವರಿಗೆ ಜವಾಬ್ದಾರಿಗಳಿಲ್ಲ. ಸೊ ನಾವೇನಿಸಿದೆ ಒಂದು 50-60 ಹುಡುಗರನ್ನು ರೆಡಿ ಮಾಡ್ತೀವಿ. ದಿನಕ್ಕೆ 2 ಜನ ಒಂದೊಂದು ಶಿಫ್ಟಲ್ಲಿ ಇಬ್ಬರನ್ನು ಕಳಿಸ್ತೇವೆ. ಆಗ ಮಾನಿಟರ್ ಮಾಡುವ ಅಂತ ಎನಿಸ್ತೇವೆ. ಅದೇ 50-60 ಜನರು ಒಟ್ಟಿಗೆ ಮಾಡಿದ ನಂತರ ಮತ್ತೆ ಅಲ್ಲಿ ಒಂದು ಸಂಘಟನೆ ಗ್ರೋತ್ ಆಗ್ತದೆ. ಮತ್ತು ಎಲ್ಲದರಿಂದ ಮತ್ತೆ ಒಂದು ಕಮ್ಯುನಲ್ ಆಗ್ತದೆ. ಮತ್ತು ಅವರಲ್ಲಿ ಒಬ್ಬರು ಇನ್ನೊಬ್ಬರನ್ನು ಬಳಸಿಕೊಂಡು ಏನೇನೋ ಕೆಲಸ ಆಗ್ತದೆ. ಪುನಃ ಕ್ರಿಮಿನಲ್ಸ್ಗಳ ಒಂದು ಅಡ್ಡ ರೆಡಿ ಆಗ್ತದೆ. ಒಂದು ಸಮಾಜಕ್ಕೆ ಒಂದು ತೊಂದರೆ ಆಗ್ತದೆ. ಬೇಡ, ನಮ್ಮ ಹತ್ರ ಎಷ್ಟಾಗ್ತದೆ ಅಷ್ಟು ಶಾಂತಿಯಿಂದ ಎಷ್ಟಾಗಲಿಕ್ಕೆ ಆಗ್ತದೆ ಮಾಡ್ತೇವೆ. ಶಕ್ತಿ ಎಷ್ಟು ದೇವರು ಕೊಡ್ತಾರೆ ಅಷ್ಟು ಮಾಡ್ತೇವೆ. ಯಾರಾದರೂ ಗೋವುಗಳನ್ನು ಬೇಡದ ಜಾಗಕ್ಕೆ ಅಡ್ಡಿ ತೊಂದರೆ ಮಾಡಿದರೆ, ಬಾಯಿ ಬರದ ಪಶುಗಳು ಹೊಟ್ಟೆ ಬಾಡಿಗಾಗಿ ಈಗ ನೀರು ತುಂಬಿರುವಾಗೆಲ್ಲ ಸ್ವಲ್ಪ ಬೇರೆ ಜಾಗಕ್ಕೆ ಹೋಗ್ತದ್ದು. ಆಗ ಸ್ವಲ್ಪ ತೊಂದರೆ ಆಗ್ಬೋದು ಜನರಿಗೆ. ಅದನ್ನು ಬಂದ ದಾರಿಗೆ ಓಡಿಸಿದರೆ ದನಗಳಿಗೆ ತೊಂದರೆ ಆಗಲ್ಲ. ನೀವು ಅದನ್ನು ಮುಸಲ್ಮಾನರ ಕಡೆ, ಕಟುಕರ ಕಡೆ, ಕಳ್ಳರ ಕಡೆ ಎಲ್ಲ ಓಡಿಸಿ ಅದಕ್ಕೆ ತೊಂದರೆ ಮಾಡುವಂಥ ಪ್ರಯತ್ನ ಮಾಡಿದರೆ ಅದಕ್ಕೆ ದೇವರಿದ್ದಾನೆ. ಅವ ಅವರಿಗೆ ಕೊಡುವ ಸಮಯದಲ್ಲಿ ಕೊಡ್ಬೋದು. ಅದಕ್ಕೆ ಎಲ್ಲ ಕರ್ಮ ಇಲ್ಲಿ ಅನುಭವಿಸ್ಬೇಕಲ್ಲ. ಒಳ್ಳೆಯದು ಮಾಡಿದ್ರೆ ಕೆಟ್ಟದ್ದು ಮಾಡಿದರೆ ಸಹ. ಸೊ ನಮಗೆ ಏನು, ನಾವು ನಮಗೆ ಏನಾಗ್ತದೆ, ಎಷ್ಟು ಶಕ್ತಿ ಉಂಟು, ಎಷ್ಟು ನಮ್ಮ ಮನಸ್ಸಲ್ಲಿ
ಒಂದು ಪ್ರೆಷರ್ ತಗೊಳ್ಳೋದು ಎಷ್ಟು ಮಾಡ್ಬೋದು. ಈಗ ನಿಮ್ಮ ವೀಕ್ಷಕರು ನೋಡ್ತಾ ಇರ್ತಾರೆ, ತುಂಬ ಜನ ನಮ್ಮವರು ನೋಡ್ತಾ ಇರ್ತಾರೆ. ಈಗ ನಾನು ಕೇಳೋದು, ಈ ಇಷ್ಟು ಜನ ನೋಡ್ತಿರುವಾಗ ನೀವೇನಾದರೂ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ, ಅಥವಾ ನಾವು ಇಷ್ಟೇ ಹೇಳ್ತೇವೆ ನೋಡಿ, ಇದೊಂದು ರಾಷ್ಟ್ರೀಯ ಸಂಪತ್ತು. ಗೋವು ಅಂದರೆ ರಾಷ್ಟ್ರೀಯ ಸಂಪತ್ತು. ನನ್ನ ಸಂಪತ್ತಲ್ಲ, ಇವರದಲ್ಲ, ಇನ್ನೊಬ್ಬರದಲ್ಲ, ಅದು ರಾಷ್ಟ್ರೀಯ ಸಂಪತ್ತು. ಇದು ಉಳಿಬೇಕಾಗ್ತದೆ. ಆಲ್ರೆಡಿ ಇದು ಅವನತಿ ಅಂಚಲ್ಲಿದೆ. ಎಲ್ಲರೂ ಸರ್ಕಾರದ ಮೇಲೆ ಒತ್ತಡ ಹಾಕೋ ಸಮಯ ಬಂದಿದೆ. ಅಟ್ಲೀಸ್ಟ್ ದೇಸಿ ತಳಿಗಳನ್ನು ಒಂದು ಉಳಿಸಿ ರಕ್ಷಿಸುವಂಥ ಕಾರ್ಯ ಪರಿಪೂರ್ಣವಾಗಬೇಕಾಗಿದೆ. ಎಲ್ಲರೂ ಗೋವುಗಳ ಹೆಸರಲ್ಲಿ ಹಲವಾರು ಓಟ್ ಕೇಳಿದವರಿದ್ದಾರೆ, ಕೇಳದವರು ಇದ್ದಾರೆ. ಆದರೆ ಮಾನವೀಯತೆ ಉಳಿಬೇಕಾದರೆ ಗೋವುಗಳು ಉಳಿಬೇಕು, ಮಾನವರು ಉಳಿಬೇಕಾದರೆ ಗೋವುಗಳು ಉಳಿಬೇಕು. ಸೊ ದಯಮಾಡಿ ಎಲ್ಲರೂ ಸೇರಿ, ಸರ್ಕಾರವು ಸೇರಿ ಗೋವುಗಳನ್ನೊಂದು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿ ಅವುಗಳಿಗೆ ನೀಡಬೇಕಾದ ರಕ್ಷಣೆಯನ್ನು ನೀಡಿ. ಅಷ್ಟು ಮಾಡಿದರೆ ನಾವು ಮಾಡಿರೋ ಈಗ ಕಷ್ಟದ ಕೆಲಸಕ್ಕೆ ಒಂದು ಸಾರ್ಥಕತೆ ಸಿಗ್ತದೆ. ಅಷ್ಟೇ ಹೇಳ ಬಯಸ್ತೇನೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ನಮ್ಮ ಜೊತೆ ಮಾತಾಡಿದ್ರಿ. ನಿಮಗೂ ಒಳ್ಳೆಯದಾಗಲಿ. ಈ ನೆರವಿನ ಹಸ್ತ ಬರಲಿ, ಎಲ್ಲರಿಂದಲೂ ಕೂಡ ಒಂದು ಸಹಾಯ ಹಸ್ತ ಬರಲಿ. ಹಾಗೆ ಈ ಗೋವಿಗೆ ಇನ್ನಷ್ಟು ನಿಮ್ಮ ಏನು ಕನಸಿದೆ ಅದನ್ನು ಇನ್ನಷ್ಟು ಎಕ್ಸ್ಪಾಂಡ್ ಮಾಡಬೇಕು ಅಂತ ನಿಮ್ಮ ನಮ್ಮ ಗೋಶಾಲೆ ಸಹ ಈಗ ತುಂಬ ಪ್ಯಾಥೆಟಿಕ್ ಸಿಚುವೇಶನ್ ಇದೆ. ಹೌದು, ಆ್ಯಕ್ಚುಲಿ ಕಡಿಮೆ ಜಾಗ ಮತ್ತು ಮಿನಿಮಮ್ ರಿಸೋರ್ಸಿಂದ ಮ್ಯಾಕ್ಸಿಮಮ್ ಒಂದು ಪೊಟೆನ್ಷಿಯಲನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದೇವೆ ನಾವು. ಸೊ ನಮಗೆ ಒಂದು ಲಿಮಿಟೇಷನ್ ಇದೆ. ಜನರು ಮುಂದೆ ಬಂದು ಸ್ವಲ್ಪ ಗೋಶಾಲೆ ಎಕ್ಸ್ಪಾನ್ಷನ್ಗೆಲ್ಲ ಸಹಕರಿಸಿದರೆ, ಒಂದು ಕಟ್ಟಡಗಳನ್ನು ಸ್ವಲ್ಪ ಕಟ್ಟಿದರೆ, ನಾವು ಸರ್ಕಾರದ ಹಿಂದೆ ಕಾದು ಸುಣ್ಣಾಗಬೇಕಂತಿಲ್ಲ. ದಯಮಾಡಿ ಎಲ್ಲರೂ ಇದ್ದವರು ಸ್ವಲ್ಪ ಒಳ್ಳೆದ ಮನಸ್ಸಲ್ಲಿ ಮಾಡಿ ಹೇಳ್ತಾ ಇದ್ರಿ. ಹೌದು, ಇವರು ತಮ್ಮ 50ನೇ ವಯಸ್ಸಲ್ಲೂ ಕೂಡ ಇಡೀ ದಿವಸ ದುಡಿದು ಈ ಒಂದು ಗೋವುಗಳನ್ನು ನೋಡಿದ್ರಲ್ಲ, ಇಂಥ ವಾತಾವರಣಕ್ಕೆಲ್ಲ ತಂದು ಅವುಗಳನ್ನು ಸ್ವಚ್ಛಂದವಾಗಿ ಬಿಟ್ಟು ಪುನಃ ಹಟ್ಟಿಗೆ ಕರ್ಕೊಂಡೋಗಿ ಅದಕ್ಕೆ ಮೇವು ಕೊಟ್ಟು ನಿರಂತರವಾದ ಕೆಲಸದಲ್ಲಿದ್ದಾರೆ. ಅವರು ಹೇಳಿದ್ರೆ ನಮಗೆ ದಣಿವೇ ಇಲ್ಲ, ಸಂಜೆ ಆದರೂ ಕೂಡ ಇದೇ ಎನರ್ಜಿಯಿಂದ ನಾವು ಇರ್ತೇವೆ ಅಂತ ಅವರು ಆಗ ಒಂದು ಮಾತನ್ನು ಹೇಳಿದರು. ಅದೇ ಥರ ವೀಕ್ಷಕರೇ, ನೀವು ಕೂಡ ಈ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಇವರ ಅಕೌಂಟ್ ನಂಬರ್ ನಾವು ಇದೆಲ್ಲ ಹಾಕಿರ್ತೀವಿ, ಸಹಾಯ ಮಾಡ್ಬೋದು. ಈ ಗೋಶಾಲೆಗೆ ನಿಮ್ಮ ಕೈಯಿಂದ ಆದಷ್ಟು ಸಹಾಯವನ್ನು ಈ ಗೋಶಾಲೆಗೆ ಮಾಡಿ, ಆ ಮೂಲಕ ನಾವು ಗೋವಿನ ಸೇವೆಯನ್ನು ಮಾಡುವ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು.